ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಿರು ಮನೆಯ ಸಮಸ್ಯೆಗಳೆಲ್ಲ ದೂರವಾಗಿ ಮನೆ ಮನದಲ್ಲಿ ಮೂಡಿತು ಪ್ರಶಾಂತತೆ. ಕೊನೆಗೂ ಬ್ರಹ್ಮಗಂಟು ಕತೆ ಸುಖಾಂತ್ಯ ಕಂಡಿದೆ. ಅಂತಿಮ ಸಂಚಿಕೆ ಪ್ರಸಾರದೊಂದಿಗೆ ಈ ಕತೆ ಮುಕ್ತಾಯಗೊಂಡಿದೆ. ಆದರೆ ಈ ಕಥೆಯಲ್ಲಿ ಯಾರು ಊಹಿಸಲಾರದ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಈ ಕಥೆಯ ಕೊನೆಯ ಸಂಚಿಕೆ ನೋಡಿ ವೀಕ್ಷಕರು ಚಪ್ಪಾಳೆ ತಟ್ಟಿದ್ದಾರೆ. ಸಮಾಜಕ್ಕೆ ಒಳ್ಳೆ ಸಂದೇಶವನ್ನೇ ನೀಡಿದೆ ಈ ಕತೆ. ಸೌಂದರ್ಯ ಮಾಡಿರೋ ಪಾಪಗಳಿಗೆ ಚಿರು ತಕ್ಕ ಶಿಕ್ಷೆ ಕೊಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ದರು. ಆದರೆ ಆಗಿದ್ದೇ ಬೇರೆ. ಪ್ರತಿ ಒಂದು ತಪ್ಪಿಗೂ ಶಿಕ್ಷೆನೇ ಸರಿಯಲ್ಲ. ಕ್ಷಮಿಸೋದು ದೊಡ್ಡ ಗುಣ. ಬದಲಾಗೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಟ್ಟು ತಮ್ಮ ತಪ್ಪನ್ನು ತಿದ್ದುಕೊಂಡು ಮುಂದಿನ ಜೀವನ ನಡೆಸೋದ್ರಿಂದ ಸಂಸಾರ ಎಷ್ಟು ಸುಖಮಯವಾಗುತ್ತೆ ಅನ್ನೋದನ್ನ ಇದರಲ್ಲಿ ತೋರಿಸಿ ಶಬಾಷ್ ಅನ್ಸ್ಕೊಂಡಿದ್ದಾರೆ. ಮೋಸಗಾತಿ ಸೌಂದರ್ಯನ ಜೈಲಿಗೆ ಕಳಿಸ್ತಾರೆ ಅಥವಾ ಅವಮಾನ ಸಹಿಸಲಾರದೆ ಪ್ರಾಣ ತ್ಯಾಗಕ್ಕೆ ತಾನೇ ಸಿದ್ಧಳಾಗ್ತಾಳೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದ್ರೆ ವಿಭಿನ್ನ ಕಥೆನ ತೋರಿಸಿದ್ದಾರೆ. ಅದು ಏನು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ನನ್ನ ಚಾನಲ್ಗೆ ತುಂಬಾನೇ ಇದೆ. ಹೌದು ಸ್ನೇಹಿತರೆ, ಸೌಂದರ್ಯ ಮೋಸಗಳು ಅತ್ಗೇನೆ ದೇವರು ಅಂದ್ಕೊಂಡು ಪೂಜೆ ಮಾಡ್ತಿದ್ದ ಚಿರು ಮುಂದೆ ಬಯಲಾಗಿದ್ದು ಆಗಿದೆ. ಬಯಲಾಗೋ ಥರ ಮಾಡಿದ್ದಾಳೆ ದೀಪ. ಇಶಾನೇ ದೀಪ ಅನ್ನೋ ಸತ್ಯನೂ ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ನರಸಿಂಹನ ಮನೆಯಲ್ಲಿ ಇದ್ದ ಗುರು ತನ್ನ ಭಾವ ಚಿರು ಅಣ್ಣಾನೇ ಅನ್ನೋ ಸತ್ಯ ನರಸಿಂಹನ್ಗೆ ಗೊತ್ತಾಗಿ ನಡೀತಾ ಇದ್ದ ಅರ್ಚನಾ ವಿರಾಟ್ ಮದುವೆಗೆ ಗುರುನ ಕರ್ಕೊಂಡು ಬಂದಿದ್ದಾರೆ. ಗುರುನ ನೋಡಿ ಎಲ್ಲರಿಗೂ ಖುಷಿ ಆಗಿದೆ. ಖಂಡಿತ ಅವರು ಸರಿ ಹೋಗ್ತಾರೆ, ಹಳೆ ನೆನಪುಗಳು ಮತ್ತೆ ಅವರಿಗೆ ವಾಪಸ್ ಬರುತ್ತೆ ಅಂತ ಗುರುಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಸೈಕ್ರಿಯಾಟಿಸ್ಟ್ ವಿರಾಟ್ ಹೇಳಿದ್ದಾರೆ. ಇನ್ನು ಅರ್ಚನಾ ಕೊರಳಿಗೆ ಎಲ್ಲರ ಮುಂದೆ ತಾಲಿಯನ್ನು ಕಟ್ಟಿದ್ದಾರೆ ವಿರಾಟ್ ಹೆಂಡತಿಯಾಗಿ ಸಾನ್ವಿ ತಾಯಿಯಾಗಿ ಹೊಸ ಜೀವನ ಶುರು ಮಾಡಿದ್ದಾಳೆ ಅರ್ಚನಾ. ಮದುವೆ ಆದ ಅರ್ಚನಾ ವಿರಾಟ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ರೂಮಲ್ಲಿ ಇದ್ದ ಸೌಂದರ್ಯ ಸಡನ್ ಆಗಿ ಕರೆಂಟ್ ಹೋಗಿದ್ದು ನೋಡಿ ಚಿರು UPS ಆನ್ ಆಗಿಲ್ವಾ, ಕರೆಂಟ್ ಹೋಗಿದೆ ಅಂತ ಕಿರ್ಚಿದ್ದಾಳೆ. ಅದೇ ಸಮಯಕ್ಕೆ ಕತ್ತಲಲ್ಲಿ ಕೈಯಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಬಂದ ದೀಪ ಸೌಂದರ್ಯಗೆ ಬಿಗ್ ಶಾಕನ್ನೇ ಕೊಟ್ಟಿದ್ದಾಳೆ. ನೀನಿನ್ನೂ ಬದುಕಿದ್ದೀಯಾ ಅಂತ ಶಾಕಲ್ಲಿ ಕೇಳಿರೋ ಸೌಂದರ್ಯಗೆ, ಹೌದು ಸೌಂದರ್ಯ, ನನ್ನನ್ನು ಮುಗಿಸ್ಬೇಕು ಅಂದ್ಕೊಂಡ ನಿನ್ನ ಪ್ಲಾನ್ನ ಉಲ್ಟಾ ಮಾಡಿದೆ ನಾನು. ಹಸ್ಬೆಂಡ್ಗೆ ರೂಪಕ್ಕಿಂತ ಗುಣನೇ ಮುಖ್ಯ ಅಂತ ನಿನ್ನ ಹತ್ರ ಚಾಲೆಂಜ್ ಹಾಕಿರೋ ನಾನು ದಿಶಾ ಆಗಿ ಬದಲಾಗಿದ್ದೆ ಅಷ್ಟೇ. ಕೊನೆಗೂ ನಿನ್ನ ಮೋಸಗಳು ಅವರಿಗೆ ಗೊತ್ತಾಗೋ ಥರ ಮಾಡಿದೆ. ಹೇಗಿದೆ ನನ್ನ ಆಟ ಸೌಂದರ್ಯ ಅಂತ ಹೇಳಿದ್ದಾಳೆ. ಇನ್ನು ಅಲ್ಲಿಗೆ ಬಂದ ರಾಜಶೇಖರ್, ಆವತ್ತು ನಾನೇ ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ನಮ್ಮ ಮನೆಯವರ ಮೇಲೆ ಹಾಗೆ ಸಾಧಿಸಿದೆ. ಆಕ್ಸಿಡೆಂಟ್ ಮಾಡಿರೋದಕ್ಕೆ ನಿನಗೆ ಆವತ್ತೇ ಪರಿಹಾರ ಕೊಟ್ಟೆ. ಅಷ್ಟೇ ಅಲ್ಲದೆ ನಮ್ಮನೆ ಸೊಸೆಯಾಗಿ ಮಾಡಿಕೊಂಡೆ. ನೀನು ಗುರು ಚೆನ್ನಾಗಿರಬೇಕು, ನಿಮಗೆ ಮಗು ಆಗಬೇಕು, ಆ ಮಗು ಜೊತೆ ನಾನು ಸಮಯ ಕಲಿಬೇಕು ಅಂತ ಕೇಳಿದ್ದೆ ತಪ್ಪ? ಅದಕ್ಕೆ ನೀನು ಎಂಥ ಶಿಕ್ಷೆ ಕೊಟ್ಟೆ? ಯಾಕೆ ಈ ರೀತಿ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಗುರು ಅಲ್ಲಿಗೆ ಬಂದು, ಮೋಸಗಾತಿ ನೀನು, ನನ್ನನ್ನ ಯಾಕೆ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟೆ ಹೇಳು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮನ್ನೇ ದೇವರು ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟೆಲ್ಲ ನಮ್ಮ ಮನೆಯವರ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ. ಇಂದಿಗೆ ನಿಮ್ಮ ಬಣ್ಣ ಬಯಲಾಯ್ತು. ಹೇಳು ಅತಿಗೆ, ಇಷ್ಟೆಲ್ಲ ಮೋಸ ಮಾಡಿರೋ ನಿಮಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಚಿರು. ಆಗ ಸೌಂದರ್ಯ, ಎಲ್ಲರೂ ಮನೆಯಲ್ಲೇ ಇದ್ಕೊಂಡು ನನಗೆ ಮೋಸ ಮಾಡಿದ್ದೀರಾ. ನಾನು ಈ ಮನೆಯವರ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಇದೆ. ಆವತ್ತು ಈ ರಾಜಶೇಖರ್ ಇಂದ ನನಗೆ ಆಕ್ಸಿಡೆಂಟ್ ಆಯ್ತು, ಗರ್ಭಕೋಶನೇ ಡ್ಯಾಮೇಜ್ ಆಯ್ತು. ಮಕ್ಕಳಂದ್ರೇನೆ ಇಷ್ಟಪಡೋ ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ವಂಶ ನಿರ್ವಂಶ ಆಗ್ಬೇಕು, ಇಲ್ಲಿ ಯಾರಿಗೂ ಮಕ್ಕಳೇ ಹುಟ್ಟಬಾರ್ದು, ಈ ಮನೆಯಲ್ಲಿ ತೊಟ್ಲು ತೂಗಬಾರ್ದು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಕೊನೆಗೂ ನಾನು ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತಾಗಿ ಹೋಯ್ತು. ಈ ಅವಮಾನನ ಸಹಿಸ್ಕೊಂಡು ನಾನಿರಲ್ಲ ಅಂತ ಗನ್ನ ತಗೊಂಡು ತಲೆಗೆ ಗುರಿ ಇಟ್ಕೊಂಡಿದ್ದಾಳೆ ಸೌಂದರ್ಯ. ಆಗ ಓಡಿ ಬಂದ ಚಿರು
ಅತ್ತಿಗೆ ಏನು ಮಾಡ್ತಿದ್ದೀರಾ ನೀವು? ಯಾವತ್ತಿದ್ರೂ ನೀವೇ ನನ್ನ ಅತ್ತಿಗೆ, ನೀವೇ ತಾಯಿಯಂತೆ ಅಂತ ಹೇಳಿದ್ದಾನೆ. ಹೌದು ಸೌಂದರ್ಯ, ನಿನ್ನಿಂದ ತಪ್ಪುಗಳು ಆಗಿರ್ಬೋದು, ಆದರೆ ನಿನ್ನ ನಾನು ಕ್ಷಮಿಸ್ತೀನಿ ಅಂತ ರಾಜಶೇಖರ್ ಹೇಳಿದ್ದಾರೆ. ಗುರು ಕೂಡ ಇನ್ಮುಂದೆ ನೀನು ಬದಲಾಗ್ತೀನಿ ಅಂದರೆ ನಾನು ಕೂಡ ಕ್ಷಮಿಸ್ತೀನಿ. ತಪ್ಪು ಮಾಡೋದು ಸಹಜ, ಆದರೆ ತಿದ್ಕೊಳ್ಳೋದ್ರಲ್ಲೇ ಇದೆ ದೊಡ್ಡ ಗುಣ ಅಂತ ಹೇಳಿದ್ದಾರೆ. ಹೌದು ಸೌಂದರ್ಯ, ನನ್ನ ಮಗಳು ಸಾವಿಗೆ ನೀನು ಕಾರಣ ಆದರೂ ನಿನ್ನ ನಾನು ಕ್ಷಮಿಸ್ತೀನಿ ಅಂತ ಪ್ರಭಾಕರ್ ಹೇಳಿದ್ದಾರೆ. ಯಾವತ್ತಿದ್ರೂ ನೀನೇ ಈ ಮನೆಗೆ ಮಹಾರಾಣಿ ಸೌಂದರ್ಯ ಅಂತ ಸುಕನ್ಯಾ ಹೇಳಿದ್ದಾಳೆ. ಹೌದು ಮೇಡಮ್, ನೀವು ತಪ್ಪುಗಳು ಮಾಡಿರ್ಬೋದು, ಆದರೆ ಅದಕ್ಕೂ ಕಾರಣಗಳಿದೆ ಅಲ್ವಾ? ಅದನ್ನೆಲ್ಲ ಮರೆತು ನಮ್ಮಲ್ಲಿ ಒಬ್ಬರಾಗಿರಿ ಅಂತ ದೀಪಾ ಹೇಳಿದ್ದಾಳೆ. ಕೊನೆಗೂ ಎಲ್ಲರೂ ಸೌಂದರ್ಯ ಮಾಡಿರೋ ತಪ್ಪುಗಳನ್ನು ಕ್ಷಮಿಸಿದ್ದಾರೆ. ನೀವೆಲ್ಲರೂ ತುಂಬಾನೇ ಗ್ರೇಟ್. ನನ್ನಿಂದ ಇಷ್ಟೆಲ್ಲ ತಪ್ಪುಗಳು ನಡೆದರೂ ಕ್ಷಮಿಸಿದ್ದೀರಾ. ಈ ಕ್ಷಣದಿಂದ ನಾನು ಬದಲಾಗ್ತೀನಿ, ಈ ಮನೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಗುರುನ ತಬ್ಬಿಕೊಂಡು ಹೇಳಿದ್ದಾಳೆ ಸೌಂದರ್ಯ. ಎಲ್ಲರೂ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಮಕ್ಕಳು ಅಂದ್ರೇನೆ ಇಷ್ಟಪಡೋ, ತನಗೆ ಮಕ್ಕಳು ಆಗಲ್ವಲ್ಲ ಅಂತ ಕೊರಗ್ತಾ ಇರೋ ಸೌಂದರ್ಯಗೆ ದೊಡ್ಡ ಸಹಾಯವನ್ನು ಮಾಡಿದ್ದಾಳೆ ದೀಪಾ. ಈಗಿನ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಹಾಗಾಗಿ ಡಾಕ್ಟರ್ನ ಮನೆಗೆ ಕರೆಸಿ ಸೌಂದರ್ಯನ ಟೆಸ್ಟ್ ಮಾಡಿಸಿದ್ದಾಳೆ. ಸೌಂದರ್ಯನ ಟೆಸ್ಟ್ ಮಾಡಿರೋ ಡಾಕ್ಟರ್ IVF ಮುಖಾಂತರ ನೀವು ಮಕ್ಕಳನ್ನು ಪಡಿಬೋದು, ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಇವತ್ತಿಂದಾನೇ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಆಗ IVF ಇಂದ ಸೌಂದರ್ಯ ಗರ್ಭವತಿಯಾಗಿ ಮುದ್ದಾದ ಗಂಡು ಮಗುಗೆ ಜನ್ಮ ನೀಡಿದ್ದಾಳೆ. ರಾಜಶೇಖರ್ ಮನೆಯಲ್ಲಿ ತೊಟ್ಲು ತೂಗಬಾರ್ದು ಅಂತ ಅಂದ್ಕೊಂಡ ಸೌಂದರ್ಯ ಈಗ ತಾನೇ ಆ ಮನೆಯಲ್ಲಿ ತೊಟ್ಟಲು ತೂಗಿಸಿದ್ದಾಳೆ. ಮುದ್ದಾದ ಆ ಮಗುಗೆ ಈಗ ನಾಮಕರಣ ಶಾಸ್ತ್ರ ನಡೀತಾ ಇದೆ. ಯಾವ ಹೆಸರು ಇಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಆಗ ಸೌಂದರ್ಯ ಚಿರು ನೀನೇ ಹೆಸರಿಡಪ್ಪ ಅಂತ ಹೇಳಿದ್ದಾಳೆ. ಆಗ ಚಿರು, ನೀನು ಹುಟ್ಟಿರೋದ್ರಿಂದ ಈ ಮನೆಗೆ ಖುಷಿ ಬಂದಿದೆ, ನೆಮ್ಮದಿ ಪ್ರಶಾಂತತೆ ಕಾಣುತ್ತಿದೆ, ಹಾಗಾಗಿ ನಿನಗೆ ಪ್ರಶಾಂತ್ ಅಂತ ಹೆಸರಿಡ್ತಾ ಇದ್ದೀನಿ ಅಂತ ಪ್ರಶಾಂತ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ. ಆಗ ಮನೆಯವರೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ಟಿ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರೂ ಸಂಭ್ರಮ ಸಡಗರದಿಂದ ಮಗು ನಾಮಕರಣವನ್ನು ಆಚರಣೆ ಮಾಡಿದ್ದಾರೆ. ಈಗ ಆ ಮನೆ ನಂದ ಗೋಕುಲದಂತೆ ಇದೆ. ಮನೆಯ ಮನಸ್ಸುಗಳು ಒಳ್ಳೆಯದಾಗಿದ್ರೆ ಮನೆಯೇ ದೇವಾಲಯ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇಲ್ಲಿಗೆ ಕತೆ ಕೊನೆಗೊಂಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.